ಭಾಳ ಅತ್ಯಂತ ಅದ್ಭುತವಾಗಿ ಪತ್ರಿಜಿಯವರು ಮತ್ತು ತಮ್ಮ ನಡುವಿನ ಒಡನಾಟದ ಬಗ್ಗೆ ಹೇಳ್ತಾ ಹೇಳ್ತಾ ಆಧ್ಯಾತ್ಮಿಕ ವಿಚಾರಗಳನ್ನು ಈ ಘನ ಅಂತನೋ ಒಂದು ಪದವನ್ನು ತಾವು ಬಳಸಿದ್ರಿ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ, ಆತ್ಮಜ್ಞಾನದ ವಿಚಾರ ಅಂಥೇಳಿ ನಾನಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ಅಣ್ಣ. ಇನ್ನು ನಮ್ಮ ಪತ್ರಿಜಿಯವರು ಸಸ್ಯಾಹಾರಿ ಜೀವನ ಕ್ರಮದ ಬಗ್ಗೆ, ಅಹಿಂಸಾ ಮಾರ್ಗದ ಬಗ್ಗೆ ಬಹಳ ಒತ್ತಿ ಹೇಳ್ತಾರೆ. ಅಲ್ಲಿ ಅಣ್ಣನವರು ಬಸವಣ್ಣನವರು ಏನು ಹೇಳ್ತಾರೆ, ನಮ್ಮ ಶಿವಶರಣರು ಏನು ಹೇಳ್ತಾರೆ ನಮ್ಮ ಈ ಅಹಿಂಸಾ ತತ್ವ ಮತ್ತು ಸಸ್ಯಾಹಾರಿ ಜೀವನ ಕ್ರಮದ ಬಗ್ಗೆ, ಅದರ ಬಗ್ಗೆ ಒಂದಷ್ಟು ತಾವು ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದ್ರೆ ದಯವಿಲ್ಲದ ಧರ್ಮವದಾವುದಯ್ಯ ಅನ್ನೋ ಒಂದೇ ಒಂದು ವಾಕ್ಯ ಸಾಕು. ನಿಜ. ದಯೆ ಇಲ್ಲದ ಧರ್ಮ ಅಂದಾಕ್ಷಣ ನಮ್ಮ ಬದುಕು ಅಂತ ತಿಳ್ಕೊಳ್ಳಿ, ಬದುಕಿನ ಧರ್ಮ. ನಾವು ಸಸ್ಯಾಹಾರಿ ಆದಾಗ ಅಲ್ಲಿ ದಯೆ ತಾನಾಗೆ ಬರ್ತದೆ. ಮಾಂಸಾಹಾರಿ ಆದಾಗ ದಯೆ ಎಲ್ಲಿರ್ತದೆ? ಅಲ್ಲಿರುವ ಕೋಳಿಯನ್ನು ಏನನ್ನು ಕತ್ತರಿಸಿ ತಿಂತಕ್ಕಂಥ ಪದ್ಧತಿಯನ್ನು ಒಳಗೊಂಡಿದೆ. ಜಗತ್ತಿನಾದ್ಯಂತ ವಿಕಾಸ ಆಗಿದೆ. ಇದು ಬಸವಣ್ಣನವರ ಒಂದೇ ಒಂದು ಸಾಲು. ದಯವಿಲ್ಲದ ಧರ್ಮ ಅಂದರೆ ಬದುಕಿನ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ಹಾಗಾದರೆ ನಮ್ಮನ್ನು ನಾವು ಕೊಂತಿನ್ನೋಕ್ಕಾಗತ್ತಾ? ಎಲ್ಲಾದರೂ ಆಗತ್ತ ಅಣ್ಣ ಜಗತ್ತಿನಲ್ಲಿ? ಲೆಟ್ ಇಟ್ ಬಿ ಆಫ್ರಿಕಾ, ಲೆಟ್ ಇಟ್ ಬಿ ಎನಿ ಪ್ಲೇಸ್ ಆನ್ ದ ಗ್ಲೋಬ್, ನೋ ವೇರ್. ಆದರೆ ಪ್ರಾಣಿಗಳನ್ನು ಅತ್ಯಂತ ಹಗುರವಾಗಿ ಕೊಂದಾಕಿ ಅದನ್ನು ತಿಂತೀವಲ್ಲ, ಇಟ್ ಈಸ್ ಶರಣರ ದೃಷ್ಟಿಯಲ್ಲಿ ಅದರಂಥ ಮಹಾಪಾಪ ಇನ್ನೊಂದಿಲ್ಲ. ಈಗ ನೀವು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನಿನ ಸಂಹಿತೆಗಳನ್ನು ನೋಡಿದಾಗ ರೈಟ್ ಅಗೇನ್ಸ್ಟ್ ದಿ ಹ್ಯೂಮನ್ ಟಾರ್ಚರ್ ಅಂತ ಒಂದು ಕ್ಲಾಸ್ ಇದೆ. ಹ್ಯೂಮನ್ ಟಾರ್ಚರ್ ಬಗ್ಗೆ ನಮ್ಮ ಯುನೈಟೆಡ್ ನೇಷನ್ಸ್ ಮಾತಾಡ್ತದೆ. ಅಲ್ಲಿ ಬಸವಣ್ಣ ತಮ್ಮ ವಚನದಲ್ಲಿ ಕುರಿಯನ್ನು ಯಾವುದೋ ಒಂದು ಯಾಗಕ್ಕೆ ಕತ್ತರಿಸ್ತಿರ್ತಾರೆ, ಆ ಸಣ್ಣ ಕುರಿಯ ಮರಿಯನ್ನು ಎತ್ಕೊಳ್ತಾರೆ. ನಿನಗೇನೂ ಗೊತ್ತಿಲ್ಲ, ಹೋಗಿ ಏನೋ ಹಬ್ಬ ಪೂಜೆ ಮಾಡಿದ್ದಾರೆ ಅಂದ್ಬಿಟ್ಟು ಆ ಎಲೆಯನ್ನು ತಿಂತೀಯ. ಅದಕ್ಕೆ ಗೊತ್ತಿಲ್ಲ ಮುಂದಿನ ಕ್ಷಣದಲ್ಲಿ ಅದನ್ನು ಕೊಲ್ತಾರೆ ಅಂತ ಗೊತ್ತಿಲ್ಲ. ಮುಂದಿನ ಕ್ಷಣದಲ್ಲಿ ಅದನ್ನು ಕೈಯಲ್ಲಿ ಎತ್ಕೊಂಡು ಎಲೆ ಹೋತೆ ಅಳುಕಂಡ್ಯ, ಎಲೆ ಹೋತೆ ಅಳುಕಂಡ್ಯ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಇಂದಿಲ್ಲ ನಾಳೆ ಅದರ ಪ್ರತಿಫಲವನ್ನು ಜಗತ್ತು ಖಂಡಿತವಾಗಿಯೂ, ಈಗ ಮಾಂಸಾಹಾರಿಗಳಾಗಿ ಏನೋ ಒಂದು ಸಂತೋಷದಿಂದ ಬದುಕ್ತಾ ಇದ್ದಾರೆ, ಆದರೆ ಇಂದಲ್ಲ, ಇದು ಇಡೀ ಸೃಷ್ಟಿ ನಿಯಮವನ್ನು ಹಾಳು ಮಾಡ್ತಾ ಇದ್ದೀರಿ. ಸೃಷ್ಟಿ ನಿಯಮ ಹಾಳಾದಾಗ ಇಂದಿಲ್ಲ ನಾಳೆ ಇದು ಜಗತ್ತಿನ ಮೇಲೆ ಪರಿಣಾಮ ಬೀರ್ತದೆ. ಹೀಗಾಗಿ ಈ ಮಾಂಸಾಹಾರ ಮತ್ತು ಸಸ್ಯಾಹಾರದ ಪ್ರಶ್ನೆನೇ ಬರೋದಿಲ್ಲ. ಸಕಲ ಜೀವ ರಾಶಿಗೆ ಲೇಸನೇ ಬಯಸು ಅನ್ನುವಂಥ ತತ್ವವನ್ನು ಶರಣರು ತಮ್ಮ ವಿವಿಧವಾದ ಅಕ್ಕ ಅಂತೂ ಆ ಮಹಾಘನವನ್ನು ಕಾಡುಗಳಲ್ಲಿ ಪ್ರವೇಶಿಸಿ ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಹೇಳು, ಆ ವಚನಗಳನ್ನು ತಾವು ನೋಡಬೇಕು. ಎಷ್ಟು ಅರ್ಥಪೂರ್ಣವಾಗಿ ಪಕ್ಷಿಗಳ ಜೊತೆ, ಪ್ರಾಣಿಗಳ ಜೊತೆ, ಆ ಗಿಡಗಳ ಜೊತೆ, ಮರಗಳ ಜೊತೆ ನನ್ನ ಚನ್ನಮಲ್ಲಿಕಾರ್ಜುನ ನನಗೆ ಸಿಗ್ತಾ ಇಲ್ಲ, ನೀವಾದರೂ ಹೇಳಿ. ಅಂದರೆ ಏನು? ಆ ಎಲ್ಲದರಲ್ಲಿಯೂ ಜೀವ ಇದೆ, ಎಲ್ಲದರಲ್ಲಿಯೂ ಮಹಾಘನ ಇದೆ. ಅದಕ್ಕೆ ಒಂದೇನಿದೆ, ಈ ನಿಮ್ಮ ಜಾನಚಕ್ರದಲ್ಲಿಯೂ ಕೂಡ ಅಕ್ಕನ ಇನ್ನೊಂದು ವಚನದಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಇಡೀ ಜಗತ್ತೆಲ್ಲ ಸ್ವಲ್ಪ ಸೂರ್ಯನ ಬೆಳಕು ಬಂದ ತಕ್ಷಣ ಪಕ್ಷಿಗಳು ಎಲ್ಲ ಶಬ್ದಗಳು ಶುರುವಾಗ್ತವೆ, ನಾವು ಹೇಳ್ತೇವೆ, ನಮಗೆ ಇಡೀ ದಿನ ಒಂದು ಚೈತನ್ಯ ಭರಿತವಾಗಿ ಬದುಕ್ತೇವೆ. ಲೋಕದ ಚೇಷ್ಟೆಗೆ ಆ ರವಿ ಬೀಜವಾದಂತೆ. ಅದೇ ಬೀಜ ಸೂರ್ಯ ಬಂದ ಅಂದಾಕ್ಷಣ ಬೀಜ ಬಿತ್ತು ಜಗತ್ತಿಗೆ. ಎಲ್ಲ ಚಟುವಟಿಕೆಗಳ ಬೀಜ ಅಲ್ಲಿದೆ, ರವಿ ಹತ್ರ ಇದೆ. ಅದನ್ನು ಅದ್ಭುತವಾಗಿ ತುಲನಾತ್ಮಕವಾಗಿ ನೋಡ್ತಾ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಕರಣಗಳಂದ್ರೆ ಏನು? ಅಂತಃಕರಣಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಕರಣಗಳಿಗೆ ಮನವೇ ಬೀಜ. ಹಾಗಾದರೆ ನೀವು ಧ್ಯಾನದಲ್ಲಿ ಏನು ಮಾಡೋರಿದ್ದೀರಿ? ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತರೋರಿದ್ದೀರಿ. ಮನಸ್ಸನ್ನು ನಿಯಂತ್ರಣಕ್ಕೆ ತರೋದೇನು? ಅಂತಃಕರಣವನ್ನು, ಇವೆಲ್ಲವನ್ನು ಅಂತಃಕರಣ ಅಂದಾಕ್ಷಣ ಹೇಳಿದೆ, ಎಲ್ಲವನ್ನು ನಾವು ಸಮನ್ವಯಗೊಳಿಸಿ ಒಂದು ಮನೋವಿಜ್ಞಾನದ ನೆಲೆಯನ್ನೂ ಕೂಡ ಈ ವೈಜ್ಞಾನಿಕ ಸತ್ಯವನ್ನು ನೋಡಬೇಕಾದ್ರೆ ಶರಣರ ಈ ತತ್ವಗಳಲ್ಲಿ ಆ ಅಕ್ಕ ತನ್ನ ವಚನದಲ್ಲಿ ಇದೇ ವಚನವನ್ನು ಸಂಪೂರ್ಣಗೊಳಿಸ್ತಾ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಎಲ್ಲಿಯ ಸತ್ಯನಾರಾಯಣ, ಎಲ್ಲಿ ಅರವಿಂದ್ ಜತ್ತಿ? ಇಲ್ಲವೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ.
ನಿಜ. ಆ ಘನ ಮಾತ್ರ ಇರುತ್ತೆ, ಜಗತ್ತೆಲ್ಲ ಘನಮಯವಾಗಿದೆ. ಅದರಲ್ಲಿ ನೀನು ಒಬ್ಬ ಘನದ ಒಂದು ಅಂಶ, ಸಮುದ್ರದಲ್ಲಿ ಒಂದು ತೊಟ್ಟು ನೀರಿದ್ದ ಹಾಗೆ. ಈಗ ಒಂದು ಗಂಗಾ ನದಿ ಇರ್ಬೋದು, ಕಾವೇರಿ ಇರ್ಬೋದು, ಸಮುದ್ರವನ್ನು ಮುಟ್ಟುವಾಗ, ಸಮುದ್ರಕ್ಕೆ ಪ್ರವೇಶ ಆಗುವಾಗ ಅದಕ್ಕೂ ಭಯ ಆಗ್ತದೆ. ನಾನು ಇಷ್ಟು ದಿನ ಆರಾಮಾಗಿ ವಿರಮಿಸ್ತಾ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಂದೆ. ಈ ಸಾಗರದ ಎಷ್ಟಿದೆ ಅದರ ವಿಸ್ತಾರವನ್ನು ನೋಡಿ ಆ ನದಿ ಕೂಡ ಮಾತನಾಡ್ತದಂತೆ. ಏನಿದು ನನ್ನ ವಿಸ್ತಾರ, ಒಂದೇ ಕ್ಷಣದಲ್ಲಿ ಅಲ್ಲೋಗಿ ಕಾವೇರಿ ಹುಡ್ಕೋಕ್ಕಾಗತ್ತ, ಗಂಗಾ ನದಿಯನ್ನು ಹುಡ್ಕೋಕ್ಕಾಗ್ತದ? ಹಾಗೆ ನೀವು ಧ್ಯಾನಸ್ಥರಾದಾಗ ನಿಮ್ಮ ಮನಸ್ಸು ಸಾಗರದಲ್ಲಿ ಸೇರ್ಕೊಂಡ್ಬಿಡ್ತದೆ. ಆಗ ನೀವ್ಯಾರು, ನಾನು ಯಾರು? ಕೇವಲ ಮಹಾಘನ ಮಾತ್ರ ಆತ್ಯಂತಿಕ ಸತ್ಯ. ಈ ಸಾತ್ಯಂತಿಕ ಸತ್ಯದ ನೆಲೆಯಲ್ಲಿ ನಡೆಯುವುದೇ ನಮ್ಮ ಪಿರಮಿಡ್ ಸೊಸೈಟಿಯ ಮಹಾಕಲ್ಪನೆ. ಹೊಸ ಶಬ್ದಗಳು, ಪಿರಮಿಡ್ ಅನ್ನೋದು ಇತ್ತೀಚಿನ ಒಂದು ಶಬ್ದ ಇದ್ದರೂ ಕೂಡ ಈ ರೀತಿ ನಾವು ಇನ್ನೂ ಅನೇಕರು ದಾಸರಿರ್ಬೋದು, ಎಲ್ಲೇ ಇರ್ಬೋದು, ಇದನ್ನೆಲ್ಲ ಗುರುತಿಸಿ ಒಂದು ಅಧ್ಯಯನ ಮಾಡಿ ಏನಾದರೂ ತಾವು ಗ್ರಂಥವನ್ನು ಹೊರತಂದಿದ್ದೇ ಆದರೆ ಇಡೀ ಜಗತ್ತಿನ ಆಧ್ಯಾತ್ಮಿಕ ಜೀವಿಗಳಿಗೆ ಒಂದು ಪಠ್ಯ ಪುಸ್ತಕವಾಗಿ ಹೊರಬರ್ತದೆ. ಖಂಡಿತ. ಶರಣು ಶರಣಾರ್ಥಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಈಗ ದೈಹಿಕವಾಗಿಲ್ಲ, ಅವರು ಜ್ಯೋತಿ ಸ್ವರೂಪದಲ್ಲಿ ಇದ್ದುಕೊಂಡು ಪಿರಮಿಡ್ ಧ್ಯಾನಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ಮೊನ್ನೆ ಚರ್ಚೆಯಲ್ಲಿ ಒಂದು ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿದಿರಿ, ನೀರಿನಲ್ಲಿ ಸಕ್ಕರೆ ಕರಗಿದ ಹಾಗೆ ಇರುವ ಆ ಒಂದು ಪರಿಸ್ಥಿತಿ, ಆ ಒಂದು ಅಂಶವನ್ನು ತಾವು ನಮ್ಮ ಪಿರಮಿಡ್ ಧ್ಯಾನಿಗಳಿಗೆ ವಿವರಿಸಿ ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಪತ್ರಿಜಿಯವರು ಇಷ್ಟೊತ್ತು ನಾನು ಹೇಳಿದ್ದನ್ನು ಅಲ್ಲಮ ಪ್ರಭು ಒಂದು ವಚನದಲ್ಲಿ ಬಹಳ ಸರಳವಾಗಿ ಮುಗಿಸ್ಬಿಡ್ತಾರೆ. ಈಗ ನೀವು ಹೇಳಿದ್ರಿ ಬ್ರಹ್ಮಶ್ರೀ ಪತ್ರಿಜಿಯವರು ದೈಹಿಕವಾಗಿಲ್ಲ ಅಂತ. ಅದನ್ನು ಕೂಡ ಬಸವಣ್ಣನವರು ತಮ್ಮದೇ ಆದ ವಚನದಲ್ಲಿ ಬಯಲ ರೂಪ ಮಾಡಬಲ್ಲಾತನೇ ಶರಣ, ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ಏನು ಶಬ್ದ ಇದು! ಇದರಲ್ಲಿ ಆಧ್ಯಾತ್ಮಿಕತೆ, ವೈಜ್ಞಾನಿಕ ಸತ್ಯವನ್ನು ನೋಡಿ. ಖಂಡಿತ ವೈಜ್ಞಾನಿಕ ಅಂದರೆ ನನ್ನ ಕಲ್ಪನೆಯಲ್ಲಿ ಇವತ್ತು ಪತ್ರಿಜಿ ಇಲ್ಲ ಅಂತ ಇದ್ದೀರಲ್ಲ ನೀವು. ಬಯಲನ್ನು ರೂಪ ಮಾಡಬಲ್ಲಾತನೇ ಶರಣ. ನೀವು ಧ್ಯಾನಸ್ಥರಾಗಿ ಆ ಶರಣ ಸ್ಥಳಕ್ಕೆ ಹೋದಾಗ ಶರಣರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥ ಇದೆಲ್ಲವನ್ನ ಸ್ಥಳಗಳನ್ನು ಮಾಡಿದಾಗ, ನೀವು ಶರಣ ಸ್ಥಳವನ್ನು ದಾಟಿದಾಗ ಬ್ರಹ್ಮರ್ಷಿ ದೂರ ಇಲ್ಲ, ಎಲ್ಲರೂ ಅಲ್ಲೇ. ಎಲ್ಲ ಭಗವಂತ ಬಸವಣ್ಣನೂ ಸಿಗ್ತಾನೆ, ನಿಮಗೆ ಶರಣರು ಸಿಗ್ತಾರೆ. ಆದರೆ ಧ್ಯಾನದ ಮಾಧ್ಯಮದಲ್ಲಿ ನಾವೆಲ್ಲೋ ಸಿಲುಕು ಹಾಕ್ಕೊಂಡ್ಬಿಟ್ಟಿದ್ದೇವೆ, ಎಲ್ಲೋ ಸಿಲುಕು ಹಾಕ್ಕೊಂಡಿದ್ದೇವೆ. ಆ ಸಿಲುಕಿನಿಂದ ಹೊರಗೆ ಬಂದು ಇನ್ನೊಂದು ವಚನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರಣ ನೀವು ಹೇಳಿದ್ದಕ್ಕಾಗಿ ಬ್ರಹ್ಮರ್ಷಿ ಪತ್ರಿಜಿಯವರು ಬಯಲಿನಲ್ಲಿದ್ದಾರೆ ಅನ್ನೋದೇ ನಿಮ್ಮ ವಾಕ್ಯ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ವಾಕ್ಯ ನೋಡ್ರಿ, ಒಂದು ಶಬ್ದದಲ್ಲಿ ಇಡೀ ಮುಕ್ತಿ ಮಾರ್ಗವನ್ನು ನಮಗೆ ಶರಣರು ಕೊಟ್ಟಿದ್ದಾರೆ. ಅದು ಒಂದೇ ಶಬ್ದದಲ್ಲಿ, ಅದು ಶುದ್ಧ ಕನ್ನಡದಲ್ಲಿ. ಇದು ಕನ್ನಡದ ಅಭಿಮಾನ. ನಿಜ. ಹೌದು. ಇದು ಅನೇಕ ಬಾರಿ ಭಾಷಾ ತಜ್ಞರ ಜೊತೆ ನಾನು ಕೂತಾಗ ಅನುವಾದಗಳನ್ನು 38 ಭಾಷೆಗಳಿಗೆ ಮಾಡಿದಾಗ ಒಂದು ಶಬ್ದ ಇಟ್ಕೊಂಡು ಮುಕ್ತಿ ಮಾರ್ಗವನ್ನು ಹೇಳಿ ಅಂದರೆ ಸಾಧ್ಯ ಇದೆಯಾ ಯಾರಿಗಾದರೂ? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ಇದೇ ನಿಮ್ಮ ಧ್ಯಾನ ಸ್ಥಾನದಲ್ಲಿ ನೀವು ಬಯಲಾಗುವ ಪ್ರಯತ್ನ ಮಾಡಬೇಕಾಗ್ತದೆ. ಬಯಲು ಅಂದಾಕ್ಷಣ ಸಾವು ಅಂತ ತಿಳ್ಕೋಬಾರದು. ನನ್ನ ಮನೋಸ್ಥಿತಿ ವೈಜ್ಞಾನಿಕವಾಗಿ ಆ ಸ್ಥಳಕ್ಕೆ ಹೋದಾಗ, ಆ ನಿರವಯಲ ಸ್ಥಳಕ್ಕೆ ಹೋದಾಗ ಇದೆಲ್ಲ ಚರ್ಚೆ ಏನೂ ಬೇಕಾಗೋದೇ ಇಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಮುಂದಿನ ಜೀವನದಲ್ಲಿ ಶರಣರ ತತ್ವಗಳನ್ನು ಮತ್ತು ಬ್ರಹ್ಮರ್ಷಿಯವರು ಹೇಳಲು ಪ್ರಯತ್ನ ಮಾಡಿದ ಆಧ್ಯಾತ್ಮಿಕತೆಯ ಸ್ವರೂಪವನ್ನು ಅರ್ಥೈಸಿಕೊಂಡು ನಮ್ಮ ಬದುಕನ್ನು ಶರಣರ ಬದುಕಾಗಿ ಪರಿವರ್ತಿಸಿಕೊಳ್ಳೋಣ. ಶರಣಾರ್ಥಿ. ನಮಸ್ಕಾರ ಅಣ್ಣ. ತುಂಬ ಅದ್ಭುತವಾಗಿ ತಾವು ಇವತ್ತು ಅಂತರಾಳದಿಂದ ಮಾತುಗಳನ್ನು ಹೇಳಿದ್ದೀರಿ. ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅರವಿಂದ ಜತ್ತಿ ಅಣ್ಣನವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಪಿರಮಿಡ್ ಧ್ಯಾನ ಬೇರೆ ಅಲ್ಲ, ಬಸವ ತತ್ವದಲ್ಲಿ ಇರತಕ್ಕಂಥ ಈ ವೈಜ್ಞಾನಿಕ ನಿರೂಪಣೆ ಬೇರೆ ಅಲ್ಲ. ಲಿಂಗತತ್ವ ಬಹಳ ಮುಖ್ಯವಾಗಿ. ಲಿಂಗತತ್ವ ಅಂತಂತಂದರೆ ಅದು ನಾವು ಎನರ್ಜಿ ಅಂತ ಕರಿತೇವೆ. ನಮ್ಮ ಒಳಗಡೆ ಇರತಕ್ಕಂಥ ಒಂದು ಆತ್ಮವನ್ನು ಘನ ಅಂತ ಹೇಳಿ ಆಗಿನ ಕಾಲದಲ್ಲೇ ಶಿವಶರಣರು
ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಟ್ಟಿದ್ದರು. ಈ ಒಂದು ಅಣ್ಣವ್ರೆ ನಾವೇನು ಮಾಡಿದ್ದೀವಿ, ತನು ಮನ ಘನವನ್ನು ತನು ಮನ ಧನ ಮಾಡಿಬಿಟ್ಟಿದ್ವಿ. ಈಗಿನ ಪರಿಸ್ಥಿತಿ ಆ ರೀತಿ ಆಗಿದೆ ಅಣ್ಣ. ಘನ ಅಂತ ಅನ್ನೋದು ಹೋಗಿ ಧನ ಘನವಾಗಿ ಪರಿವರ್ತನೆ ಆಗೋಗಿದೆ, ವಿಪರ್ಯಾಸ. ಹಾಗಾಗಿ ಎಲ್ಲರೂ ಕೂಡ ಜನಸಾಮಾನ್ಯರಿಗೂ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನು 12ನೇ ಶತಮಾನದಲ್ಲಿಯೇ ಕೊಟ್ಟಂಥ ಬಸವಣ್ಣನವರ ಬಸವ ತತ್ವ ಏನಿದೆ ಅದು ಎಂದಿಗೂ ಕೂಡ ಹಸಿರಾಗೇ ಇರುತ್ತೆ. ಅದನ್ನು ವೈಜ್ಞಾನಿಕವಾಗಿ ನಾವು ಈಗಿನ ಕಾಲಮಾನದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದರ ಒಂದು ಆಂದೋಲನವನ್ನು ಪತ್ರಿಜಿಯವರು ಮುನ್ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಸವ ಕಲ್ಯಾಣ, ಈ ಕೂಡಲ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಮಹಿಳಾ ಧ್ಯಾನ ಮಹಾಚಕ್ರದ ಒಂದು ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಈ ಸಂದೇಶವನ್ನು ಕೊಟ್ಟಂತಹ ಅರವಿಂದ ಜತ್ತಿ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ ಅಣ್ಣ. ಕಟ್ ಆಫ್.